ಇನ್ನು ಜಾತಿ ಸಮೀಕ್ಷೆಯಲ್ಲಿ ಮತ್ತೊಂದು ಮಹಾ ಎಡವಟ್ಟು ನಡೆದಿದೆ. ಇನ್ನು ಆ ಫಾರಂ ಅನ್ನ ಕಾಲಂನಲ್ಲಿ ಅಗರ್ವಾಲ್ ಸಮುದಾಯದ ಹೆಸರು ಈಗ ನಾಪತ್ತೆಯಾಗಿದೆ. ರಾಜ್ಯದ ಜಿಲ್ಲೆಯಲ್ಲಿ ಅಗರ್ವಾಲ್ ಜಾತಿ ಹೆಸರೇ ಇಲ್ಲ ಅನ್ನುವಂತಹ ಆರೋಪವೂ ಕೇಳಿ ಬರ್ತಾ ಇದೆ. ಆ ಕಾಲಂ ಏನಿದೆಯಲ್ಲ, ಆ ಕಾಲಂನಲ್ಲಿ ಅಗರ್ವಾಲ್ ಸಮುದಾಯದ ಹೆಸರು ನಾಪತ್ತೆಯಾಗಿದೆ. ರಾಜ್ಯದ ಜಿಲ್ಲೆಯಲ್ಲಿ ಅಗರ್ವಾಲ್ ಜಾತಿ ಹೆಸರೇ ಇಲ್ಲ. ಇದು ರಾಯಚೂರು ಸೇರಿದಂತೆ ಎಲ್ಲೂ ಕೂಡ ಅಗರ್ವಾಲ್ ಅಲ್ಲಿ ಹೆಸರಿಲ್ಲ. ಸಮೀಕ್ಷೆದಾರರ ಬಳಿ ಹಿಂದೂ ಅಗರ್ವಾಲ್ ಅಂತ ನಾವು ಹೇಳ್ತಿದ್ದೇವೆ, ಆದರೆ ಆ ಹೆಸರಿನ ಜಾತಿಯೇ ಇಲ್ಲ ಅಂತ ಸಮೀಕ್ಷಕರು ಈಗ ಹೇಳ್ತಾ ಇದ್ದಾರೆ. 150 ವರ್ಷಗಳಿಂದ ನಾವು ಕರ್ನಾಟಕದಲ್ಲಿ ವಾಸಿಸ್ತಾ ಇದ್ದೇವೆ. ರಾಜ್ಯದಾದ್ಯಂತ ಅಗರ್ವಾಲ್ ಸಮುದಾಯದ 50 ಲಕ್ಷ ಜನರಿದ್ದೇವೆ. ರಾಯಚೂರಲ್ಲಿ ಸಮುದಾಯದ ಮುಖಂಡ ಮೋಹನ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಇವೆಲ್ಲವೂ ತಾಂತ್ರಿಕ ಒಂದಿಷ್ಟು ಮಿಸ್ಟೇಕ್ಸ್ಗಳಾಗಿದ್ದಾವೆ ಅನ್ನಲಿಕ್ಕೆ ಇದು ಒಂದು ಸಾಕ್ಷಿನೇ. ಇದು ಒಂದು ಜಾತಿ ಸಮೀಕ್ಷೆಯಲ್ಲಿ ಆಗಿರುವಂತಹ ಮಹಾ ಎಡವಟ್ಟಂದ್ರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಕಾಲಂನಲ್ಲಿ ಅಗರ್ವಾಲ್ ಸಮುದಾಯದ ಹೆಸರು ಈಗ ನಾಪತ್ತೆಯಾಗಿದೆ. ರಾಜ್ಯದ ಜಿಲ್ಲೆಯಲ್ಲಿ ಅಗರ್ವಾಲ್ ಜಾತಿ ಹೆಸರೇ ಇಲ್ಲ ಅನ್ನುವಂತಹ ಒಂದು ಕಳವಳ ಕೂಡ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. 150 ವರ್ಷಗಳಿಂದ ನಾವು ಕರ್ನಾಟಕದಲ್ಲಿ ವಾಸಿಸ್ತಾ ಇದ್ದೀವಿ, ಆದರೆ ಆ ಜಾತಿ ಕಾಲಂನಲ್ಲಿ ಅಗರ್ವಾಲ್ ಅನ್ನುವಂತಹ ಜಾತಿಯೇ ಅದರಲ್ಲಿ ಅಲ್ಲಿ ಇಲ್ವೇ ಇಲ್ಲ, ಬಿಟ್ಟು ಹೋಗಿದೆ ಅಂತ ಒಂದು ಕಡೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಜನಗಣನೆ ಸಲುವಾಗಿ ಬಂದಾರ, ನಮ್ಮ ಹತ್ರ ಬಂದು ಅಗರ್ವಾಲ್ ನಾವು ಹಿಂದೂ ಅಗರ್ವಾಲ್ ಅಂತ ಬರೆಸಿದ್ರೆ ಅವ್ರು ಅಗರ್ವಾಲ್ ಇಲ್ಲ, ನಿಮ್ಮ ಜಾತಿ ಕರ್ನಾಟಕ ಸ್ಟೇಟ್ನಾಗಿಲ್ಲ, ಸಬ್ ಕ್ಯಾಸ್ಟ್ನಾಗಿಲ್ಲ. ಮತ್ತು ನಾವು ಕನಿಷ್ಠ ಒಂದು 100-150 ವರ್ಷದಿಂದ ಕರ್ನಾಟಕನಾಗ ಇದ್ದೀವಿ. ಒಂದು 50 ಲಕ್ಷ ಮಂದಿ ನಮ್ಮ ಜಾತಿಯವರು ಇದ್ದಾರೆ ಥ್ರೂ ಔಟ್ ಕರ್ನಾಟಕ. ನಮ್ಮ ಅಗರ್ವಾಲ್ ಸಮಾಜದ್ದು ಹೆಸರನ್ನೇ ಇಲ್ಲ ನೀವು ಜಾತಿ ಜನಗಣನೆಯಲ್ಲಿ. ನಾವು ಮನವಿ ಕೊಡೋಕೆ ಬಂದೀವಿ. ಏನಂದ್ರೆ ಸರ್ ಡಿ ಸಿ ಅವ್ರು ನಾವು ಸ್ಟೇಟ್ ಗೌರ್ಮೆಂಟ್ ನಾವು ಇದು ಮನವಿ ಮಾಡ್ತೀವಿ ಅಂತ ಹೇಳಿದ್ರು. ಸರ್ ನಾವು ಭಾಳ ಮಂದಿ ಯು ಪಿಯಿಂದ ಇದ್ದೀರಿ, ರಾಜಸ್ಥಾನ್ ಮತ್ತು ಹರಿಯಾಣ ಅಂತ ಬಂದೀವಿ. ನಮ್ಮದು 5 ಜನರೇಷನ್ ಇಲ್ಲ, ಇದು 5 ಜನರೇಷನ್ ಇದ್ದೀವಿ. ಕನಿಷ್ಠ ಒಂದು 100-150 ವರ್ಷ ಆಯ್ತು ಸರ್ ನಾವು ಎಲ್ಲರೂ ಬಂದು. ನಮ್ಮದೇ ಫ್ಯಾಮ್ಲಿ 5th ಜನರೇಷನ್, 6ನೇ 6th ಜನರೇಷನ್ ರಾಯಚೂರ್ನಾಗ. ನಾವು ರಾಯಚೂರ್ನಾಗ ಇರೋದು 6ನೇ ಥರ. ನಮ್ಮ ಮುತ್ತಾತ ಇಲ್ಲಿ ಬಂದಾರ, ನಮ್ಮ ತಾತವ್ರು ಇಲ್ಲೇ ಹುಟ್ಟಾರ. ನಾವು 6th ಜನರೇಷನ್ ಇದ್ದೀವಿ. 150 ವರ್ಷ ಕನಿಷ್ಠ ನಮಗೆ ಬಂದು ಆಯ್ತು ಸರ್. ನಮ್ಮ ಜನಗಣನೆ ಸಲುವಾಗಿ ಬಂದಾರ, ನಮ್ಮ ಹತ್ರ ಬಂದು ಅಗರ್ವಾಲ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ ಕೊಡ್ತಾ ಹೋಗ್ತಾರೆ. ನೀಲಕಂಠ ಸ್ವಾಮಿ, ಜಾತಿ ಗಣತಿ ಸಮೀಕ್ಷೆ ಪ್ರಾರಂಭ ಆದಾಗಿಂದ ಸಾಕಷ್ಟು ಸಮಸ್ಯೆಗಳು ಈಗ ಶುರುವಾಗ್ತಾ ಇದ್ದಾವೆ. ಕೆಲವೊಂದು ಜಾತಿಗಳನ್ನು ಸೇರ್ಪಡೆ ಮಾಡಿ ಮತ್ತೆ ಕೈ ಬಿಟ್ಟರು. ಈಗ ಅಗರ್ವಾಲ್ ಜಾತಿ ಅನ್ನುವಂಥದ್ದು ಇದ್ರೂ ಕೂಡ ಕಾಲಂನಲ್ಲಿ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ ಆ ಸಮುದಾಯದ ಮುಖಂಡರು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಲಕಂಠ ಸ್ವಾಮಿ? ಸಚಿನ್, ಹೇಳ್ಬೇಕು ಅಂತಂದ್ರೆ ಜಾತಿ ಸಮೀಕ್ಷೆ ಆರಂಭವಾದಾಗಿನಿಂದಲೂ ಕೂಡ ಒಂದಲ್ಲ ಒಂದು ತೊಡಕುಗಳು ಈ ಒಂದು ಸಮೀಕ್ಷೆಯಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಸರ್ವರ್ ಸಮಸ್ಯೆ ಜೊತೆಗೆ ಬೇರೆ ಬೇರೆ ಇದೀಗ ಹೊಸದಾಗಿ ಒಂದು ಸಮಸ್ಯೆ ಎದುರಾಗಿರ್ತಕ್ಕಂಥದ್ದು ಏನು ಅಂತಂದ್ರೆ, ರಾಜ್ಯದಲ್ಲಿ ಇವಾಗ ರಾಯಚೂರು ಜಿಲ್ಲೆಯಲ್ಲಿ 5-6 ತಲೆಮಾರು ಅಂದ್ರೆ 150 ವರ್ಷಗಳಿಂದ ನಾವು ರಾಯಚೂರು ಜಿಲ್ಲೆಯಲ್ಲೇ ನೆನೆಸ್ತಾ ಇದ್ದೀವಿ. ಇಂಥ ಒಂದು ನಮ್ಮ ಅಗರ್ವಾಲ್ ಸಮುದಾಯದ ಹೆಸರನ್ನೇ ಸರ್ಕಾರ ಜಾತಿ ಪಟ್ಟಿಯಿಂದ ಯಾಕೆ ಕೈ ಬಿಟ್ಟಿದೆ ಅನ್ನೋ ಒಂದು ಕಳವಳವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗಣತಿದಾರರು ಮನೆಗೆ ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಇವರು ನಾವು ಹಿಂದೂ ಅಗರ್ವಾಲ್ ಅಂತ ಬರೆಸ್ತಾ ಇದೀವಿ, ಯಾವಾಗ ಇವರು ನಿಮ್ಮ ಜಾತಿ ಹೆಸರು ಪಟ್ಟಿಯಲ್ಲಿ ಇಲ್ಲ ಅಂತ ವಾಪಸ್ ಹೋಗ್ತಾ ಇದ್ದಾರೆ ಅನ್ನೋ ಒಂದು ಕಳವಳವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ಮನವಿ ಮಾಡ್ಕೊಂಡಿದೀವಿ. ಅವರು ಇನ್ನೂ ಯಾವುದೇ ರೀತಿ ಪ್ರಕ್ರಿಯೆ ಆರಂಭಿಸಿಲ್ಲ ಅನ್ನೋ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಇನ್ನು ಪವರ್ ಟಿವಿ ಜಿಲ್ಲಾಧಿಕಾರಿಗಳಿಗೆ ಕರೆ ಮಾಡಿ ಕೇಳಿದಂತ ಸಂದರ್ಭದಲ್ಲಿ ಅವರು ಕ್ಲಾರಿಟಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಇದು ನಮ್ಮ ಗಮನಕ್ಕೆ ಬಂದಿರಲಿಲ್ಲ, ನಿನ್ನೆ ತಾನೇ ಗಮನಕ್ಕೆ ಬಂದಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಏನೋ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಜೊತೆ ಮಾತಾಡಿ ಆದಷ್ಟು ಬೇಗ ಇದನ್ನ ಹೆಸರು ಸೇರ್ಪಡೆ ಮಾಡ್ತೀನಿ ಮತ್ತು ಆದಷ್ಟು ಬೇಗ ಅವರನ್ನು ಕೂಡ ಜಾತಿ ಗಣನೆಗೆ ಪರಿಗಣನೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಸಚಿನ್, ಧನ್ಯವಾದ ನೀಲಕಂಠ ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.